ನಾವು 25 ರಿಟ್ರೀಟ್ ಮಾಡ್ತೀವಿ, ಯೇಸುವಿನ ಬಗ್ಗೆ ಅರಿತಾ ಇದ್ದೀವಿ, ಯೇಸುವಿನ ವಾಕ್ಯದ ಕುರಿತು ಅರಿತಾ ಇದ್ದೀವಿ ಅಷ್ಟೇ. ಆ ಯೇಸುವನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇಲ್ಲ. ಏಕೆಂತ ಹೇಳಿದರೆ, ಯೇಸುವನ್ನು ನಮ್ಮ ಜೀವನದಲ್ಲಿ ಆ ಪ್ರೀತಿಯನ್ನು ನಾವು ಅನುಭವಿಸಿದರೆ, ನಮಗೆ ಕಷ್ಟ ಬರುವಾಗ, ದುಃಖ ಬರುವಾಗ, ನೋವು ಬರುವಾಗ, ನಿರಾಶೆ ಬರುವಾಗ, ನನಗಾಗಿ ಪ್ರೇಯರ್ ಮಾಡಿ, ನನಗಾಗಿ ಪ್ರೇಯರ್ ಮಾಡಿ, ನನಗಾಗಿ ಪ್ರೇಯರ್ ಮಾಡಿ ಅಂತೇಳಿ ಬೈಬಲ್ ಹಿಡ್ಕೊಂಡು ನಡೆಯೋರ ಹತ್ರ ಎಲ್ಲ ನಾವು ಹೋಗಲ್ಲ. ನೀವು ಪ್ರಾರ್ಥಿಸಿರಿ. ಒಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿದ ನನ್ನನ್ನು ದೇವರು ಆರಿಸ್ಕೊಂಡು, ಇವತ್ತು ನಾನು ಅಹಂಕಾರದಿಂದಲೋ ಜಂಬದಿಂದಲೋ ಹೇಳ್ತಾ ಇಲ್ಲ, ಎಷ್ಟೋ ಮೇಧಾವಿಗಳು ಪಂಡಿತರ ಮುಂದೆ ನಿಂತು ಇವತ್ತು ಸುವಾರ್ತೆ ಸಾರಿಸ್ತಾ ಇದ್ದಾರೆ. ಇಡೀ ಕರ್ನಾಟಕ, ಭಾರತ ದೇಶ ವಿದೇಶದಲ್ಲಿ ಹೋಗಿ ಇವತ್ತು ಸುವಾರ್ತೆ ಸಾರಲಿಕ್ಕೆ ಏನೂ ಅಲ್ಲದ ನನ್ನನ್ನು ಝೀರೋ ಆಗಿರುವ ನನ್ನನ್ನು ಆರಿಸಿಕೊಂಡಿದ್ದಾರೆ ಅಂದರೆ, ಹುಟ್ಟು ಕ್ರೈಸ್ತರಾದ ನೀವೆಲ್ಲ ನನಗಿಂತ ಎಷ್ಟೋ ಉತ್ತಮರು. ಹುಟ್ಟಿದಾಗದಿಂದ ಯೇಸುವನ್ನು ಅನುಭವಿಸ್ತಾ ಇರೋರು, ರಾಜಕ ವಂಶದವರು, ಸಿಂಹದ ಮರಿಗಳು. 25 ರಿಟ್ರೀಟಲ್ಲಿ ಹಿಂಗೆ ಬಂದು ಕೂತ್ಕೊಂಡು, ಹೌದಾ ಹಂಗೆ ಹೇಳುತ್ತಾ, ಹೌದಾ ಬೈಬಲ್ ವಾಕ್ಯ ಹಿಂಗೆ ಹೇಳುತ್ತಾ ಅಂತ ಕೇಳ್ಕೊಳ್ಬೇಕಾಗಿದ್ದವರಲ್ಲ. ಒಂದು ರಿಟ್ರೀಟ್ ಅಟೆಂಡ್ ಆದರೆ ಆ ಯೇಸುವಿನ ಪ್ರೀತಿಯನ್ನು ಅನುಭವಿಸಿ ಸಾವಿರಾರು ಜನರಿಗೆ ಯೇಸುವನ್ನು ಕೊಡಬೇಕಾದ ಸಿಂಹದ ಮರಿಗಳು ನೀವು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ.